ಯಾವ ತ್ಯಾಜ್ಯವೋ ಯಾವ ಗಾಯವೋ ಒಂದು ಅರ್ಥ ಆಗುವುದಿಲ್ಲ. ನಾನಿನ್ನ ಅಭಿಮಾನಿಯಾಗಿ ನಿನಗೆ ಸನ್ಮಾನ ಮಾಡಿದವು, ಸನ್ಮಾನಿತರಾಗಿರುವಂತಹ ಎದುರಲ್ಲಿ ನನ್ನ ಮಾತು ಹೊರಬರ್ತಾ ಇಲ್ಲ. ಕಾಪಿಗೆ ಏನು ಮಾಡುವುದೇ? ನೀನಿಂತಹ ಕೃತ್ಯವನ್ನು ಮಾಡ್ತೀಯ ಎಂಬುದಾಗಿ ಬಹುಶಃ ಯಾರು ಹೇಳಿದ್ರು? ಇಡೀ ನಾಡಿನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡುವಂತಹ ಪ್ರವೃತ್ತಿ ಉಳ್ಳವರು ಇನ್ನೊಬ್ಬರ ಪ್ರಾಣವನ್ನೇ ಹೀರುತ್ತಾರೆ ಎನ್ನುವುದಾಗಿ ಯಾರು ಬೇಕಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಕೆಲಸ ನಾನು ಅದನ್ನಲ್ಲ ಅಂತ ಹೇಳಿಲ್ಲ. ಅರಸರು ತಾವಾದರೂ ಕೂಡ ಈ ನ್ಯಾಯಾಲಯದಲ್ಲಿ ಅನ್ಯಾಯವನ್ನು ನಿರ್ಣಯಿಸುವುದು ಸಾಕ್ಷಿ ಆಧಾರಗಳ ಮೇಲೆ, ಅಲ್ಲಿ ಅಂತರಂಗಕ್ಕೆ ಬೇರೆ. ನೀವು ವಿಧಿಸಿದಂತಹ ಮರಣದಂಡನೆಯನ್ನು ಮನಸ್ಸ ಒಪ್ಪಿಕೊಂಡವರು ನಾನು. ದೇಶಕ್ಕಾಗಿ ನನ್ನ ಪ್ರಾಣ ಹೋಗ್ತಾ ಇದೆ, ಸಮಾಧಾನ ನನಗಿದೆ. ಆದರೆ ನನ್ನನ್ನ ಅಪರಾಧಿ ಅಂತ ಮಾತ್ರ ದಯವಿಟ್ಟು ಹೇಳಿದ್ದೇನೆ. ನಾನೇಳುವುದಿಲ್ಲಪ್ಪ. ಆನಂದ ಸಾಕ್ಷಿ ಆಧಾರಗಳು ಅದನ್ನು ಸಾವಿನ ಅಂಚಿನಲ್ಲಿರುವಂತಹ ನನಗೆ ಆಸೆ ಇರುತ್ತಿದೆ. ಅದೊಂದನ್ನ ನಿಮ್ಮ ಅಂತರಂಗ ಒಪ್ತದೆ ಅಂತಾದ್ರೆ, ನಾನು ನಿರಪರಾಧಿ ಎಂದು ನಿಮ್ಮ ಮನಸ್ಸು ಹೇಳ್ತದೆ ಅಂತಾದ್ರೆ, ನನ್ನ ಕರೆಯ ಆಸೆಯನ್ನು ನಡೆಸಿಕೊಟ್ಟು ಅಂಥ ಒಬ್ಬ ತ್ಯಾಗಿಯಾದ ವಸ್ತು ಮಾಡಬೇಕು. ನಾನು ಬದುಕಿದ್ದೇನೆ, ಏನಾಗಬೇಕು ಕೇಳೋ ಸ್ವಾಮಿ. ಇನ್ನೊಂದು ಕ್ಷಣಕ್ಕೆ ಈ ಲೋಕದಿಂದ ಮುಕ್ತರಾಗಲಿರುವ ನಮಗೆ ನಾನೇ ತನ್ನ ಬಾಳಿನ ಸರ್ವಸ್ವವೆಂದು ಬಗೆದ ನನ್ನ ಧರ್ಮಪತ್ನಿ ಮಾಧವಿಯ ಮುಖ ನೋಡೋದಕ್ಕೆ ಒಂದು ಅವಕಾಶ ಕೊಡಿಸ. ಆದರೆ ಅಷ್ಟೇ, ಅವಳ ಮುಖ ನೋಡಬೇಕಷ್ಟೇ, ಅಷ್ಟೇ. ವಿಶೇಷ ಆಕರ್ಷಣೆಯಲ್ಲಿಯೇ ವ್ಯವಸ್ಥೆ ಮಾಡ್ತೇನೆ ಶೃಂಗಾರ ಭವನಕ್ಕೂ.
ಆದರೆ ಆದರೆ ನಮ್ಮ ಕನಸ ಸೌಧ ಕುಸಿದು ಹೋಯಿತು ಮಾಧವಿ. ನಿರಾಶರಾಗಬೇಡ. ಇನ್ನೊಂದು ಜನ್ಮ ನನಗುಂಟು ಅಂತಾದರೆ ಆ ಜನ್ಮದಲ್ಲಿ ನಾನೇ ಬಂದು ನಿನ್ನನ್ನು ಮದುವೆಯಾಗಿ ನಿನಗೆ ಸುಂದರವಾದ ಬಾಳನ್ನು
ಇಲ್ಲ, ಇದು ಹಳೆ ಬೇರೆ ಸ್ವರ್ಗ. ಇದು ಬದುಕಿ ಮುಂದುವಂತಾಳೆ ನಮಗೆ ಸುಖ ಕೊಡುವುದಲ್ಲ, ಸಮಯ ಬರುವುದಿಲ್ಲ. ನೀನು ಮಾಡಿದ ಅನ್ಯಾಯಕ್ಕೆ ನಿನಗೆ ಶಿಕ್ಷೆಯನ್ನು ಕೊಟ್ಟೇ ಬಿಡಿಸ್ತೀನಿ. ಚಿಕ್ಕ ವಯಸ್ಸಿನಿಂದ ನಿನಗೆ ಶಿಕ್ಷೆಯನ್ನು ಕೊಡಿಸ್ತೇನೆ. ಏನು ಹೋಗೋಣ?
ನಮ್ಮದು ಯಾವಾಗಲೂ ದಾರಿ ತಪ್ಪಿದ ವ್ಯವಹಾರ ಇಲ್ಲ. ಎಲ್ಲೋ ಮಾಡುವುದಿಲ್ಲೇ ಇದ್ದಲ್ಲಿ ಮಾತಾಡಿಸುವ ಸ್ವಭಾವ ನಮ್ದು ಇನ್ನೂ ಇಲ್ಲ. ಅದರಲ್ಲಿ ಪರಿಣತರು ನಾವಲ್ಲ. ಮತ್ತೆ ನೇರವಾಗಿ ಅವಳ ಅಮ್ಮನನ್ನೇ ಕಂಡೆ, ಅವಳಲ್ಲಿ ಮಾತನಾಡಿದೆ. ನಿಮಗೆ ಮದುವೆ ಮಾಡಿಕೊಡುತ್ತೇನೆ ಎನ್ನುವುದಾಗಿ ಭಾಷೆಯನ್ನು ಹೊರಟು ಏನು ಮಾಡೋದು. ಈ ಕಾರ್ತಿಕೇಯ ಅವಳನ್ನು ಏಕಾಂತದಲ್ಲಿ ಸಿಗು ಮಿಲನ ಮಾಡುವುದರ ಮೂಲಕವಾಗಿ ಅವಳನ್ನು ವರಿಸುವ ಇಚ್ಛೆಯನ್ನು ನಿಮ್ಮ ಎದುರಿನಲ್ಲಿ ನಿಮ್ಮ ಮೂಲಕ ಮದುವೆ. ಅಲ್ಲಿಗೂ ನನಗೆ ಬೇಸರ ಇಲ್ಲ, ನನಗೆ ಹೊಟ್ಟೆಗೆ ಚಾಲಿ ಇಲ್ಲ. ಏನು ಮಾಡೋಣ? ಅನಿರೀಕ್ಷಿತವಾಗಿ ಒಂದು ದಿವಸ ಯಾರು ಇರುವಂತಹ ಸಮಯ, ಇದೆಲ್ಲ ಅವ್ರ ಮನೆಯಲ್ಲೇ ನಡೆದ ಪ್ರಕರಣ, ಮತ್ತೇನಲ್ಲ. ಅವಳು ರತ್ನಮಾಲ ಇದ್ದಾಳಲ್ಲ, ಅವಳ ತಮ್ಮನನ್ನ ಈ ಕಾರ್ತಿಕೇಯ ಇರಿದು ಕೊಂದ. ಪಾಪದ ಪರದೇಶ ನಿಜವಾಗ ಪಶು ಅಂತ ಅವನಿಗೆ ಹೆಸರಿಸಬೇಕು. ಅವನನ್ನು ಕೊಂದ. ನಮ್ಮ ನಾಡಿನ ಶಾಸನ ರೀತ್ಯವನ್ನು ಸೆರೆಮನೆಗೆ ಎತ್ತುವುದರ ಮೂಲಕವಾಗಿ ನ್ಯಾಯವಾದಿಗಳ ವಿಚಾರಣೆಯಲ್ಲಿ ಅವನಿಗೆ ಮರಣದಂಡನೆ ಎನ್ನುವುದಾಗಿ ಪ್ರಸ್ತುತಪಡಿಸಿದೆ. ಆದರೂ ನಮ್ಮ ಕರುಳು ಕೇಳುತ್ತದೆ ಸ್ವಾಮಿ, ನಾವು ಮೆಚ್ಚಿಕೊಂಡ ಕಾರ್ತಿಕೇಯನಲ್ಲವೇ ಕೊನೆಯ ಆಸೆ ಏನು ಎನ್ನುವುದಾಗಿ ಕೇಳಿದಾಗ ಹೆಂಡತಿಯ ಮುಖವನ್ನು ನೋಡಬೇಕು ಎನ್ನುವುದಾಗಿ ಹೇಳಿದ. ಹೆಂಡತಿ ಇರುವಂತಹ ಶೃಂಗಾರ ಭವನಕ್ಕೆ ಇವನನ್ನು ಕಳುಹಿಸಿಕೊಟ್ರೆ ನನಗೆ ಗೊತ್ತಿಲ್ಲ. ಆ ಹೆಂಡತಿಯ ಗಂಡನನ್ನು ಇರಿದುಕೊಳ್ಳಬೇಕಾ? ದೇವರನ್ನೇ ನಾನು ಕೊಡಲಿಲ್ಲ, ಬೇಡ, ನನ್ನ ಹೆಂಡತಿ ತಾಯಿಯನ್ನು ನಾನು ಕೊಡಲಿ. ಗಂಡನನ್ನೇ ಹೆಂಡತಿ ಇರಿದುಕೊಂಡಳು. ಅದು ಒಂದು ವಿಚಾರ. ಇಷ್ಟರಲ್ಲಿ ನಾನು ನಿರಪರಾಧಿ ಆದರೂ ಆ ತಾಯಿ ರತ್ನಮಾಲ ಹಾಗೂ ಮಗಳು ಮಾಧವಿ ಸೇರಿ ನಿಮ್ಮಲ್ಲಿ ಬಂದು ನಿಮ್ಮಲ್ಲಿ ಹೊಂಚು ಹಾಕಿ ಸಂಚು ಹೋಗಿ ನಿಮ್ಮ ತಲೆಯನ್ನು ತಿನ್ನುವುದರ ಮೂಲಕ ನನ್ನ ಕಥೆಯನ್ನು ಇತ್ಯರ್ಥಗೊಳಿಸುವ ವ್ಯವಸ್ಥೆಗೆ ಉಂಟು. ಯಾವುದನ್ನು ಸಹಿಸ್ತಾರೆ? ಆ ಕಾರಣದಿಂದ ನಾನು ರತ್ನಮಾಲ ಅವುಗಳನ್ನು ಕೊಂದದ್ದು. ನೀನು ಬಯಸಿದ್ದು ಕಾರ್ತಿಕೇಯನಿಗೆ ತಿಳಿದಿಲ್ಲ, ಕಾರ್ತಿಕೇಯ ಮೆಚ್ಚಿದ್ದಾನೆ ಅಂತ ನಿನಗೆ ತಿಳಿದಿಲ್ಲ. ಪ್ರಮಾದ ಸ್ವಾಮಿ, ಪ್ರಮಾದ. ಕಾರ್ತಿಕೇಯ ಮಾಧವಿಯನ್ನ ಮದುವೆಯಾದ ಮೇಲೆ ಗೊತ್ತಾಗಲಿಲ್ವಾ? ಮದುವೆಯಾದದ್ದು ಗೊತ್ತಾಯ್ತು, ಆದರೆ ಅವಳು ಭಾಷೆ ಕೊಟ್ಟಿದ್ದ. ಹಾಗಾದ್ರೆ ಯಾರು ನಿನ್ನ ಪಾಲಿಗೆ ಯಾರು? ಸಮವಯಸ್ಕನಾಗಿರುವಂತಹ ಕಾರ್ತಿಕೇಯನಿಗೆ ಅಣ್ಣನೋ ತಮ್ಮನು, ನಿನ್ನ ತಂದೆಯಿಂದ ಸಾಕಲ್ಪಟ್ಟಂತ ಅವನು, ಅವನ ಹೆಂಡತಿ ನಿನಗೇನಾಗಲಿ? ಸ್ವಾಭಾವಿಕವಾಗಿ ಸಹೋದರಿಗೆ ಸಮಾನ ಅಂತ ನಾನು ತಿಳ್ಕೊಂಡವು. ನೀನು ಮಾಡಿದ ಪ್ರತಿಯೊಂದು ಕರ್ತವ್ಯ ನನಗೆ ತಿಳಿದಿದೆ. ನೀನು ಬೀಸಿದ ಮೋಸದ ಜಾಲ ಏನು ಅಂತ ಅರ್ಥ ಇದೆ. ಆ ವಿಶ್ವರೂಪವನ್ನು ಕೊಂದಾದರು ಅವನೇ ಅಕ್ಕ ರತ್ನಮಾಲ ಪಾಪ ಅದ ತಮ್ಮನನ್ನ ಅಕ್ಕ ಕಾರ್ತಿಕೇಯನಲ್ಲ. ತಮ್ಮನನ್ನ ಅಕ್ಕ ಕಾರ್ತಿಕೇಯ ಸಾಯಲು ನೀನೇ ಕಾರಣ. ಅವಳನ್ನು ಏಕಾಂತದಲ್ಲಿಟ್ಟು ವಂಚಿಸಿದವ ನೀನು, ಗುರುವವ ನಾನು ಅಂತ ಹೆದರಿಕೆ ವಂಚಿಸಿದೆಯಲ್ಲ. ಕಾರಣ ನೀನೆಂದು ತಿಳಿದು ಆಕೆ ಹೊಂದಿದಳು. ಅವನು ಸತ್ತ, ಒಂದದ್ದು ಆಕೆಯ ತಾಯಿ. ಆಮೇಲೆ ನೀನು ಒಂದು ಕೊಲೆ ಮಾಡಿದ್ದೆ ನಾನು ನೋಡಿಯಾ? ಮೂರು ಕೊಲೆ ನಿನ್ನ ಕಾರಣದಿಂದಲೇ ಆಗಿದೆ. ಇಲ್ಲಿ ಒಂದು ಏನು, ನಿನ್ನನ್ನು ಕ್ಷಮಿಸಿ ಬಿಡುವುದು ಕಾರಣ ಮಾಧವಿಯನ್ನು ನೀನು ಬಯಸಿದ್ದೀ ಎಂದು. ಕ್ಷತ್ರಿಯನೊಬ್ಬ ಪ್ರಯತ್ನದಲ್ಲಿ ಮುಂದುವರಿತಾನೆ. ಸಿಟ್ಟು ಸ್ವಾಭಾವಿಕವಾದದ್ದು. ಪರಿಣಾಮ ಏನು ಎಂದು ಅರ್ಥ ಮಾಡಿಕೊಳ್ಳಬೇಕು. ನಿನ್ನನ್ನು ಹೇಳುವ ಕೇಳುವ ಸ್ಥಾನದಲ್ಲಿ ನಾನಿದ್ದೇನೆ. ನಿನಗೆ ಶಿಕ್ಷೆ ವಿಧಿಸದೇ ಉಪಾಯ ಇಲ್ಲ. ಎಲ್ಲ ಸಾಮಂತರು ಹೀಗೆ ಮಾಡಿದರೆ ಊರಿನಲ್ಲಿ ಮದುವೆಯಾಗುವಂತಹ ಸಂಪ್ರದಾಯ ನಿಂತು ಹೋಗ್ತದೆ. ಮಹಾರಾಜರೇ ಬಯಸ್ತಾರೆ ಜಗತ್ತಿಯನ್ನು ಅಂತ. ಆ ಕಾರಣಕ್ಕಾಗಿ ನಿನಗೆ ಕ್ರೂರವಾದಂತಹ ಶಿಕ್ಷೆ ಏನು ಗೊತ್ತಾ? ಮನುಷ್ಯನಿಗೆ ಮುಖ ತೋರಿಸದ ಶಿಕ್ಷೆ ಅಂತ ಹೇಳಿದ್ರೆ ಸಾಧ್ಯ
ಮಾಡುವುದಿದ್ರು, ಯಾವುದೇ ಒಂದು ಸಣ್ಣ ಕಾರ್ಯ ಮಾಡುವುದಿದ್ರು ಚಕ್ರವರ್ತಿಯ ಆಜ್ಞಾನುವರ್ತಿಯಾಗಿಯೇ ಮಾಡಬೇಕು. ಉಲ್ಲಂಘಿಸಿದೆ ಅಂತಾದರೆ ನಿನಗೆ ಈ ಪೃಥ್ವಿಯಿಂದಲೇ ಉಲ್ಲಂಘನ. 3 ವರ್ಷ ನಮ್ಮ ಮತ್ತೆ ಯಾವ ಕೆಲಸ ಇಲ್ಲ. ನಿರವತರಿಕವಾಗಿ ಅರಿವು ಕಾಣದೇ ಇದ್ದಾಗ ಬದುಕಬೇಕು. ಜೈ ಜೈ. ನಮ್ಮ ಅಪ್ಪಯ್ಯ ಮನ್ಮಂತರಾಯ, ನಮ್ಮ ಅಮ್ಮ ಭಾಗೀರಥಿ ಅಮ್ಮ. ಭಾಗೀರಥಿ ಆದ್ರೆ ಒಂದುಂಟು, ನಮ್ಗೆ ಅಮ್ಮ ಯಾವಾಗಲೂ ಬೈಯುತ್ತೇ ಇರುವುದು. ನನಗೆ ಬೈತಾ ಇರೋದು, ನೀನು ಏನು ಸುಖ ಇಲ್ಲ ಅಪ್ಪಯ್ಯನಾಗಿ, ನೀನು ಮನೆ ಮಾಡ್ಕೊಂಡು ಹೋಗೋವಲ್ಲ, ಇದ್ದಷ್ಟು ಕೊಟ್ಟಷ್ಟು ಖರ್ಚು ಮಾಡ್ಲಿಕ್ಕಾಗಿಲ್ಲ, ಮತ್ತೆ ಬೇರೆ ಎಂಥದ್ದು ಸುಖ ಇಲ್ಲ ಅಂತ. ಆದ್ರೆ ಒಂದು ಏನು, ನನಗೆ ಅಪ್ಪಯ್ಯ ಮೇಲೆ ಬಹಳ ಪ್ರೀತಿ ಉಂಟು. ಅಪ್ಪಯ್ಯ ಮೇಲೆ ಹೌದು, ಅಪ್ಪಯ್ಯ ಒಂದು ಮಾತಾಡಿಲ್ಲ ನನಗೆ. ಹಾಗೆ ಪ್ರೀತಿ ಅಲ್ಲ, ಏನು ಹೇಳುದಿಲ್ಲ ಪಾಪ. ಅವ್ರು ಎಂಟು ಸುಮ್ಮನೆ ಇರೋದು. ನಾನು ಸರಿ ಹೇಳಿದೆ, ನೀವು ಅಮ್ಮ ಯಾಕೆ ಜೋರು ಮಾಡೋದು, ಅಪ್ಪಯ್ಯ ಪಾಪ ಮಾತೇ ಆಗೋದಿಲ್ಲ, ನೀವು ನಂಗೆ ಸರಿ ಜೋರು ಮಾಡ್ತೀರಿ ಅಂತ ಹೇಳಿದ್ರೆ ಅಮ್ಮ ನನಗೆ ಗೊತ್ತುಂಟ, ನಿಮ್ಮ ಅಪ್ಪಯ್ಯನ ನಾನು ಅಂದ್ಕೊಂಡಿದ್ರೆ ನೀವು ಹುಟ್ಟತಾನೇ ಇರಲಿಲ್ಲ ಅಂದ್ರೆ ಯಾಕಮ್ಮ ಅಪ್ಪಯ್ಯ ಎಂತ ಮಾಡಿದ್ರು ಏನು ಅಂತ ಕೇಳಿದ್ರೆ ಏನು ಅಲ್ಲ, ನನಗೆ ಅಮ್ಮ ದಡ್ಡ ಅಂತ ಹೇಳುದು, ಅಪ್ಪಯ್ಯನಿಗೆ ಹೆಡ್ಡ ಅಂತ ಹೇಳುದು. ಅವರು ಕೂತಲ್ಲೇ ಇರ್ತಾರೆ, ಎಲ್ಲೂ ಹೋಗುದಿಲ್ಲ ಪಾಪ. ಹಾಗೆ ಒಂದೇ ಸಲ ಹೋದವರು ಬರ್ತೀರಿ ಬರ್ಲಿ. ಅಮ್ಮ ಬೈದು ನೀರಿಗೆ ಅಂತ ಕಳಿಸ್ಕೊಟ್ರು, ಅಪ್ಪಯ್ಯ ಹೋದ್ರು ಬಾವಿಗೆ ಬಿಟ್ಟು ಮತ್ತೆ ಬರಲಿಲ್ಲ. ಅಮ್ಮ ಯಾಕ ಮಾತಾಡುದು ಅಂತ ಕೇಳಿದೆ ನಾನು. ಅಪ್ಪಯ್ಯ ಎಲ್ಲೂ ಕೆಲಸಕ್ಕೆ ಹೋಗುದಿಲ್ಲ, ಒಂದು ಕಡೆ ಸುಮ್ಮನೆ ಕೂತ್ಕೊಂಡಿರೋದು. ಆಗ ಅಪ್ಪಯ್ಯ ಬೈದಂತೆ, ನಿಮ್ಮ ಜೀವನ ಅಂದ್ರೆ ಅಮ್ಮ ಬೈದಾಗ ಜೀವನ ಅಂದ್ರೆ ಏನು ಅಂತ ಗೊತ್ತುಂಟಾ, ಹೀಗೆ ನಮ್ಮ ಕಥೆ ಏನಾಗಬೇಕು, ನಾಳೆ ನಮ್ಮ ಸಂಸಾರ ಕಥೆಯನ್ನು ಒಂದು ಹುಟ್ಟುಕೊಂಡ್ರೆ ನಾಳೆ ನಿಮ್ಮ ಜೀವನ ಮಾಡ್ಕೊಳ್ಳೋದು ಹೇಗೆ, ಅವ್ರು ಸಾಕ್ತಾರೆ ಅಂತ ಕೇಳಿದಂತೆ. ಆಗ ಅಪ್ಪ ಹೇಳಿದಂತೆ, ನಮ್ಮ ಮಕ್ಕಳೇ ಬೇಡ ಅಪ್ಪಯ್ಯ ನಂಬಿಕೊಂಡಿದ್ರೆ ನೀವು ಹುಟ್ಟಿಲ್ಲ ಅಂತ ಹೇಳಿದ್ರೆ ಯಾಕೆ ನಾನು ಮಕ್ಕಳೇ ಬೇಡ ಅಂತ ಹೇಳು. ಅಪ್ಪಯ್ಯ ನಂಬಿಕೊಂಡ್ರೆ ನೀವು ಹುಟ್ಟಿದ್ಯಾ, ಎಲ್ಲ ಬೇಕು ಅಂತ ನಾನು ಹೊಟ್ಟದಲ್ಲಿ ನೀವು ಹುಟ್ಟಿದ್ದು ಅಂತ ಅದೇ ನಿಮಗೆ. ಒಂದು ಇವತ್ತು ಮಾತ್ರ ಬಹಳ ಸಂತೋಷದಲ್ಲಿದ್ದೆ ನಾನು. ನನ್ಗೆ ಪತ್ರ ಬಂತಲ್ಲ, ಪತ್ರ ಪತ್ರ ಅವನ
ಅವ ಪತ್ರ ಕಳಿಸಿ ನಮ್ಗೆ ಕೊಡುದಾ? ಅಲ್ಲ ಅಪ್ಪನೊಂದು ಅಪ್ಪನಿಂದ ಪತ್ರ ಅಲ್ಲ, ನಮ್ಮ ಮಾವು ಕಳಿಸ್ಕೊಟ್ಟು ಪತ್ರ. ಓ ಮಾವ ನನ್ನ ಮಾವ ಇದ್ದಾರೆ. ರಜತ ಕುಡಿದ್ರೆ ಗೋವಿಂದ್ರ ಹೇಳು ಅಂತ. ಗೋವಿಂದ್ರ ಅನುಕೂಲ ನಿಮ್ಮ ನಾನು ಮನುಷ್ಯರ ಪತ್ರ ಬಂದಾಗ ಹೆದರಿತ್ತು ನಾನು. ಯಾಕಂದ್ರೆ ನಾನು ಅಲ್ಲಿ ಹೋಗಿ ನಾಳೆ ಕೊಡ್ತೇನೆ ಸಾಲ ಮಾಡಿ ಬರುದು. ಅದೇ ಪತ್ರವಂತ ಅಂತ ತಿಳ್ಕೊಂಡೆ ನಾನು. ಹೌದಲ್ಲ ನೋಡುವ ಪತ್ರ ಬಿಡಿಸಿ ಓದ್ತೇನೆ, ನನಗೆ ಸಂತೋಷ ಆಗಿ ಗೊತ್ತುಂಟ. ಮಾವ ಬರ್ತದ ಆಗುತ್ತು ನನಗೆ. ಹೌದಾ ನಿಜವಾಗಿ ಅದು ನನಗೆ ಸಂತೋಷ. ನನ್ನಲ್ಲಿ ಹೇಳ್ಕೊಳ್ಳೋ ವಿಷಯ ಅಲ್ಲ.
ಸ್ವರ್ಗದ ಕಲ್ಪನೆ ಇದೆ ನಮ್ಗೆ ನಿನ್ನೆ ಬಿಟ್ಟು ಹೊರಗಡೆ ಇಲ್ಲ ನಮ್ಮ ಹೆಂಡತಿ ಮುಂದೆ ಬಾಬಾ ನನಗೆ ನಿನ್ನೋಡು ಸಂತೋಷ ಆಗುದೇ ಯಾಕೆ ಮದುವೆಯಾಗಿ ನಮ್ಮನೆಗೆ ಬಂದದ್ದೇ ಬಂದದ್ದು ನಾನು ಮೊದಲು ಶ್ರೀಮಂತ ಅಲ್ಲ ಅಂತಲ್ಲ ನಮ್ಮ ಮಗು ಇತ್ತು ಹಾಗಾದ್ರೆ ನೀ ಬಂದ ಮೇಲೆ ಸಂಪತ್ತಿಗೆ ಒಂದಕ್ಕೆ 3 ಪಟ್ಟಾಗಿದೆ ಅದಕ್ಕೆ ಕಾರಣ ಏನು ನೀನು ನಿನ್ನೊಂದವಳೇ ಕಾರಣ ಅಲ್ಲದೆ ಹೋದ್ರೆ ಈ ಊರಿನಲ್ಲಿ ನನಗೆ ಸರಿ ಇದ್ದಾರ ಊರಿನಲ್ಲಿ ನನಗೆ ಸರಿ ಇದ್ದಾರ ಸರಿ ಸಮಯಕ್ಕೆ ಒಂದು ಸೇರಿಸಿ ಅದೇ 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 ಸರಿ ಸಮಯದಲ್ಲಿ ಇದ್ದಾರ ಇಲ್ಲ. ಇಲ್ಲವೇ ಇಲ್ಲ ಅಷ್ಟು ಸಂಪತ್ತು ಉಂಟು ನೀನು ಆಲೋಚನೆ ಮಾಡು ನಿನಗೆ ಕಡಿಮೆ ಉಂಟಾ ಏನು ಬೇಕು ರೇಷ್ಮೆ ಸೀರೆ ಪಟ್ಟೆ ಸೀರೆ ಆಭರಣ ಅತ್ತು ಇತ್ತ ಅತ್ತು ಯಾವ್ದು ನಿಮಗೆ ಯಾಕಪ್ಪ ಹೆಸರು ನಿಮಗೆ ಯಾಕೆ ನನ್ನ ಹೆಂಡತಿಗೆ ಏನು ಬೇಕು ನನಗೆ ಗೊತ್ತು ನಿಮಗೆ ಯಾಕೆ ಹಾ, ನೀವು ತಂದು ಕೊಡಿದ್ರೆ ನಾವು ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ ಹೌದು ಹಾಗಾಗಿ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಹಿರಿಯ ವ್ಯವಸ್ಥೆ ಉಂಟು ಓ ಹೊರಡ